ಡಿ ಕೆ ಶಿವಕುಮಾರ್ ನೋಡಿದ್ರೆ ವ್ಯಕ್ತಿ ಪೂಜೆ ಮಾಡಬೇಡಿ, ಪಕ್ಷ ಪೂಜೆ ಮಾಡಿ ಅಂತಾರೆ. ಭಾಳಷ್ಟು ಸಲ 2023ರಲ್ಲಿ ಟಿಕೆಟ್ ಕೊಡುವಂಥ ಒಂದು ಸಂದರ್ಭದಲ್ಲಿ ಹಲವರಿಗೆ ಟಿಕೆಟ್ ಕೊಡಲಿಲ್ಲ. ಫಾರ್ ಎಕ್ಸಾಂಪಲ್ ಉಮಾಶ್ರೀ ಟಿಕೆಟ್ ಕೊಡಲಿಲ್ಲ. ಆಮೇಲೆ ಪಕ್ಷ ಅಧಿಕಾರಕ್ಕೆ ಬಂತು, MLC ಮಾಡಿದ್ರು. ಖಾದ್ರಿ, ಸಿಗ್ಗಾಂವ್ ಉಪಚುನಾವಣೆಯಲ್ಲಿ ಪಟ್ಟಣಕ್ಕೆ ಟಿಕೆಟ್ ಕೊಟ್ಟರು. ಖಾದ್ರಿಗೆ ಟಿಕೆಟ್ ಕೊಡಲಿಲ್ಲ. ಇಮ್ಮಿಡಿಯೇಟ್ ಅವ್ರನ್ನ ನಿಗಮ ಮಂಡಳಿ ರಿಸಲ್ಟ್ ಬಂದ ಮಾರನೇ ದಿನವೇ ಘೋಷಣೆ ಮಾಡಿದ್ರು. ಹಾಗಾದರೆ ಆ ಥರ ನಿಮ್ಮ ಬಗ್ಗೆ ಇಲ್ವಾ? ಕಾಂಗ್ರೆಸ್ ಹೈಕಮಾಂಡ್ಗಾಗಲಿ ಇಲ್ಲ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ಅಲ್ಲ, ಇದು ನನ್ನಿದು ಏನಂದರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ವ್ಯಕ್ತಿ ಪೂಜೆ ಮಾಡಬೇಡಿ, ಪಕ್ಷ ಪೂಜೆ ಮಾಡಿ ಅಂತ ಒಂದು ಡೈಲಾಗು. ಇನ್ನೊಂದು ಸಿದ್ದರಾಮಯ್ಯ ಅವರು ನಮ್ಮನ್ನು ನಂಬಿದ್ರೆ ನಾವು ಯಾರನ್ನೂ ಕೂಡ ಮೋಸ ಮಾಡಲ್ಲ ಅಂತಾರೆ. ಹಾಗಾದರೆ ನಿಮಗೆ ಅಕ್ಷರಶಃ ಇಬ್ಬರು ಸೇರಿ ಮೋಸ ಮಾಡಿದಾರಲ್ಲ? ಇಲ್ಲ, ಮೋಸ ಅಂತಲ್ಲ, ಅವರು ಅವಕಾಶ ಕೊಡ್ತಾರೆ. ಆದರೆ ಅದಕ್ಕೆ ಒಂದು ಸರಿಯಾದ ಟೈಮ್ ಬರಬೇಕು. ನಮಗಿನ್ನೂ ಟೈಮ್ ಬಂದಿಲ್ಲ ಅನಿಸ್ತದೆ. ಯಾಕೆಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಲ್ಲಿಯೇ ಒಂದು ಸನ್ನಿವೇಶ ಬೇರೆ ಬೇರೆ ಇರ್ತದೆ. ಹುಬ್ಬಳ್ಳಿ ಸನ್ನಿವೇಶ ಬೇರೆ, ಉಮಾಶ್ರೀ ಅವರ ಕ್ಷೇತ್ರದಲ್ಲಿ ಸನ್ನಿವೇಶ ಬೇರೆ, ಅಥಣಿ ಸನ್ನಿವೇಶ ಬೇರೆ. ನನಗೆ ಅನ್ನಿಸ್ತದೆ ಅವ್ರು ಕೊಡ್ಬೋದು. ಅದಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ಆ ಒಂದು ದಿನ ಬರ್ಬೋದು ಅನ್ನೋಂಥ ವಿಶ್ವಾಸದಲ್ಲಿ ಇದ್ದೀನಿ. ಖಂಡಿತ ನನ್ನ ಕೈ ಬಿಡಲ್ಲ ಅನ್ನೋಂಥ ವಿಶ್ವಾಸ ನನಗಿದೆ. ಸರ್, ಒಂದು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಬ್ಬ PCC ಅಧ್ಯಕ್ಷರಾಗಿ ಅವ್ರಿಗೂ ಇರಬೇಕು, ಯಾವ ಕಾರ್ಯಕರ್ತ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದಾರೆ ಅಂತ. ಇನ್ನೊಂದು, ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವ್ರಿಗೂ ಕೂಡ 224 ಕ್ಷೇತ್ರಗಳ ನಾಡಿ ಮಿಡಿತ ಗೊತ್ತಿರಬೇಕು. ನನಗನ್ಸುತ್ತೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಬ್ಬರಿಗೂ ಕೂಡ ಇದೆ. ಯಾಕಂದರೆ ನನಗೆ ಗೊತ್ತು ಅವರು ಯಾವ ರೀತಿ ರಾಜಕೀಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಪ್ರತಿ ವಿಧಾನಸಭಾ ಕ್ಷೇತ್ರದ ಇಂಚಿಂಚು ಮಾಹಿತಿ ಇರುತ್ತೆ. ಯಾವ ಅಭ್ಯರ್ಥಿ ಕೆಲಸ ಮಾಡ್ತಿದ್ದಾರೆ, ಯಾವ ನಾಯಕ ಕೆಲಸ ಮಾಡ್ತಾರೆ, ಯಾವ ನಾಯಕ ಬರೀ ಗೆದ್ದೆತ್ತಿನ ಬಾಲ ಹಿಡಿತಾರೆ, ನಾಯಕರುಗಳ ಹಿಂದೆ ಸುತ್ತಾಡ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ಅವರು ಇಬ್ಬರಿಗೂ ಕೂಡ ಮನವರಿಕೆ ಮಾಡ್ಕೊಡ್ಬೇಕಾಗಿರುವಂಥದ್ದು ಯಾರು ಅಂತ ಹೇಳಿದ್ರೆ ಅದು ಯಾವುದೇ ಕ್ಷೇತ್ರ, ನಾನು ಅಥಣಿ ಅಂತ ಹೇಳ್ತಿಲ್ಲ. ಇವತ್ತು ನಾನು ನಿಮ್ಮ ಮುಂದೆ ಕೂತಿರೋದ್ರಿಂದ ಅಥಣಿ ಅಂತ ಹೇಳ್ತೀನಿ. ಆ ಕ್ಷೇತ್ರದ ಶಾಸಕ ಹೇಳಬೇಕು, ನಾನಿವತ್ತು ಶಾಸಕ ಆಗಿರೋದಕ್ಕೆ ಇಂಥವ್ರ ಕಾರಣ, ಇಂಥ ಕಾರ್ಯಕರ್ತರಿಗೆ ನಾವು ಮಣೆ ಹಾಕಬೇಕು, ಇಂಥವ್ರಿಗೆ ಅವಕಾಶ ಕೊಡಬೇಕು ಅಂತ. ಅದು ಕರೆಕ್ಟಾಗಿ ಲಕ್ಷ್ಮಣ ಸವದಿ ಅವರು ಮಾಡಿದರೆ ಗಜಾನನ ಮಂಗಸೂಳಿ ಅವ್ರಿಗೆ ಇವತ್ತಿಗೂ ಕೂಡ ಈ ಯಾವುದೇ ಸ್ಥಾನಮಾನ ಇಲ್ಲದೆ ಈ ರೀತಿ ಕೂತ್ಕೊಳ್ಳೋ ಅವಕಾಶ ಇರ್ತಿರ್ಲಿಲ್ವ ಅಂತ ನನ್ನ ಭಾವನೆ. ನಿಮಗೆ ಹಂಗೆ ಅನ್ಸಲ್ವಾ? ಸರ್, ಇದು ಅವರೆಲ್ಲ ದೊಡ್ಡವರ ರಾಜಕಾರಣ. ನನಗೂ ಅದು ಅಷ್ಟು ಅರ್ಥ ಆಗಲ್ಲ. ನಾನು ಕೆಲಸ ಮಾಡೋದು ಅಷ್ಟೇ ನನಗೆ ಅರ್ಥ ಆಗೋದು. ದೊಡ್ಡವ್ರು ಗುರುತಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಒಂದು ನಿರೀಕ್ಷೆಯಲ್ಲಿದ್ದೀನಿ. ಇಲ್ಲಿಯ ಸ್ಥಳೀಯ ಶಾಸಕರಾದ ಸವದಿಯವರು ಏನು ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತು, ನಮ್ಮ ಹೈಕಮಾಂಡ್ಗೆ ಗೊತ್ತು. ಆದರೆ ನನಗೆ ಮಾತ್ರ ಇನ್ನೂವರೆಗೂ ಅವಕಾಶ ಸಿಕ್ಕಿಲ್ಲ ಅನ್ನೋದು ಅಷ್ಟೇ ನಂಗೆ ಗೊತ್ತು. ಆ ಒಂದು ನಿರೀಕ್ಷೆಯಲ್ಲಿ ಇದ್ದೀನಿ. ಇವತ್ತಲ್ಲ ನಾಳೆ ಆದರೂ ನನಗೆ ಸಿಗ್ಬೋದು, ಅವಕಾಶ ಸಿಗ್ಬೋದು. ಯಾಕಂದರೆ 31 ವರ್ಷದಿಂದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೇನೆ. ಈ ವರ್ಷ ಈ ಪಾರ್ಟಿ, ಇನ್ನೊಂದು ವರ್ಷ ಇನ್ನೊಂದು ಪಾರ್ಟಿ ಅಂತ ಬದಲಿಸಿದವನಲ್ಲ. ಎಂಥ ಸಂದರ್ಭ ಬಂದರೂ ಪಕ್ಷದ ಜೊತೆ ನಿಂತ್ಕೊಂಡವನು. ಹೀಗಾಗಿ ಪಕ್ಷ ನನ್ನ ಕೈ ಬಿಡಲ್ಲ ಅನ್ನುವಂಥ ವಿಶ್ವಾಸ ನನಗಿದೆ. ಸರ್, ಬೆಳಗಾವಿ ರಾಜಕಾರಣ ಅಂತ ನೋಡಿದಾಗ ಅಥಣಿ ವಿಧಾನಸಭಾ ಕ್ಷೇತ್ರ ಬೆಳಗಾವಿಗೆ ಸೇರೋದ್ರಿಂದ ನಾನು ಕೇಳಿದಿರೋದು, ಸಹಜವಾಗಿ ಯಾವುದೇ ಸಂಘಟನೆ ವಿಚಾರ ಆಗಿರ್ಬೋದು, ಯಾವುದೇ ಸರ್ಕಾರದ ನಿರ್ಧಾರಗಳು ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಅವರ ಅಭಿಪ್ರಾಯ ತಗೊತಾರೆ. ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಪ್ರಾಯವೂ ಕೂಡ ತಗೊಳ್ಬೋದು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಸೇರಿ. ಗಜಾನನ ಮಂಗಸೂಳಿ ಅವ್ರಿಗೆ ಟಿಕೆಟ್ ತ್ಯಾಗ ಮಾಡುವಾಗ ಅವಾಗ ಹೇಳ್ದಂಥವ್ರು ಇವತ್ತು ಕೂಡ ನಿಮಗೆ ಸ್ಥಾನಮಾನಗಳು ಸಿಗದೇ ಇದ್ದಾಗ ನಿಮ್ಮ ಬಗ್ಗೆ ಅವ್ರ ಕನಿಕರ ಇದೆಯಾ? ಸರ್, ಕೆಲವೊಂದು ವಿಷಯ ನಾವು ಬಹಿರಂಗವಾಗಿ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ನನಗೆ 2023 ಚುನಾವಣೆಯಲ್ಲಿ ಬೆಳಗಾವಿಯ ಪ್ರಮುಖ ರಾಜಕಾರಣಿಗಳು ಇನ್ನೂ ಅನೇಕರು ನನಗೆ ಇಲ್ಲಿಯ ಸವದಿಯವರು ಸೇರಿದಂತೆ ನನಗೆ ಆಶ್ವಾಸನೆಯನ್ನು ಕೊಟ್ಟಿದ್ದರು. ನಿಮಗೆ ಚುನಾವಣೆ ಮುಗಿದ ಮೇಲೆ ಕ್ಯಾಬಿನೆಟ್ ದರ್ಜೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಿಸ್ತೀನಿ ಅಂತ ಸವದಿಯವರು ಹೇಳಿದರು. ಚುನಾವಣೆ ಟಿಕೆಟ್ ಸಿಕ್ಕ ಮೇಲೆ ನಮ್ಮ ಮನೆಗೇನು ಬಂದಿದ್ರಲ್ಲ, ಬಂದಾಗ ನನಗೆ ಹೇಳಿದ್ದದೆ, ಕ್ಯಾಬಿನೆಟ್ ದರ್ಜೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನಿಂಗೆ ಕೊಡಿಸ್ತೀನಿ ಅಂತ. ಬಟ್ ಇಲ್ಲಿವರೆಗೂ ಅದು ಆಗಿಲ್ಲ. ಹೇಳಿದ್ದಾರೆ, ಅವರು ತಮ್ಮ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಅದೇ ಒಂದು ನಿರೀಕ್ಷೆಯಲ್ಲಿ ನಾನು ಇದ್ದೀನಿ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.